ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ ನಡೀತಾ ಇದೆ. ಪರ ವಿರೋಧ ರೈತರ ಹೋರಾಟದ ನಡುವೆ ಮೀಟಿಂಗ್ ಕೂಡ ನಡೆದಿದೆ. ಇವತ್ತು ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಸಭೆ ನಡೆದಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರೇ ಯೋಜನೆ ಮಾಡಿ ಚರ್ಚೆಗೆ ಬನ್ನಿ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಬಿಡದಿ ವಿಚಾರದಲ್ಲಿ ಎಚ್.ಡಿ.ಕೆ ರಾಜಕೀಯ ಬೆರೆಸಲು ಬಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಡೋಂಗಿ ರಾಜಕಾರಣ ಬಿಡಬೇಕು, ರೆಡ್ ಝೋನ್ ಕೈ ಬಿಡಿ ಅಂತ ಯಾವ ರೈತರು ಬಂದಿಲ್ಲ ಎಂದಿದ್ದಾರೆ ಎಚ್.ಡಿ.ಕೆ. ಅದೇ ಮಾತನ್ನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಹೇಳಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬಾಲಕೃಷ್ಣ ಸವಾಲನ್ನ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರೇ ಯೋಜನೆ ಮಾಡ್ಬಿಟ್ಟು ಬನ್ರಿ ಇಲ್ಲ ಚರ್ಚೆ ಮಾಡ್ತೀವಿ ಅಂದ್ರೆ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿತ್ತು 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂತ ಜಾಗದಲ್ಲಿ 40% ಕೊಡ್ತೀನಿ ಅಂದ್ರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರ ವಿರೋಧಿಗಳು. ಏನ್ ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆರ್ಸಕ್ ಬಂದವ್ರೆ. ಅದ್ರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಮುಖ್ಯಮಂತ್ರಿಗಳು ನಾವು ಹೇಳೋದು, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ, ಬಂದು ಅವ್ರು ಪೂಜೆ ಮಾಡ್ಬಿಡ್ಲಿ, ನಾನು ಹೇಳಿಲ್ಲ ಈ ಮಾತನ್ನ ಅಂತ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡ್ಬೇಕು, ನೇರವಾದಂತ ವಿಚಾರ ಚರ್ಚೆ ಮಾಡ್ಬೇಕು. ಬಂದು ಹೇಳಕ್ ಹೇಳ್ರಿ. ಇದೇ ರೈತರು ಹೇಳಿದ್ ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ. ನಮ್ಮವರು ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ ಆನ್ಲೈನ್ ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ನೋಡ್ರಿ ಇದನ್ನ ಡ್ರಾಪ್ ಮಾಡಿದ್ರಿ ಅಂತ ಮಾಡೋದು ಮುಗಿದಾಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡ್ಬೇಕು? ಆನ್ಲೈನ್ ರೆಸಲ್ಯೂಷನ್